ದೀಪಾವಳಿಯ ಎರಡನೆಯ ದಿನ ನರಕ ಚತುರ್ದಶಿ. ಈ ದಿನ ಕೃಷ್ಣ ಸತ್ಯಭಾಮೆಯೊಡಗೂಡಿ ನರಕಾಸುರನನ್ನ ಸಂಹಾರ ಮಾಡಿದಂತಹ ದಿನ. ಹಾಗಾಗಿ ಇದನ್ನ ನರಕ ಚತುರ್ದಶಿ ಅಂತ ಕರೀತಾರೆ. ಕೃಷ್ಣ ಸತ್ಯಭಾಮೆಯೊಡನೆ ನರಕಾಸುರನನ್ನ ಸಂಹಾರ ಮಾಡ್ತಾನೆ. ಲೋಕೋದ್ಧಾರಕ್ಕಾಗಿ ದುಷ್ಟ ಶಿಕ್ಷೆಯನ್ನ ಶಿಷ್ಟ ರಕ್ಷೆಯನ್ನ ನೀಡಿ ಲೋಕ ಕಲ್ಯಾಣ ಮಾಡಿದಂತಹ ದಿನವೇ ನರಕ ಚತುರ್ದಶಿ. ಈ ದಿನ ಮನೆ ಮಂದಿ ಎಲ್ಲ ಆರತಿಯನ್ನ ಮಾಡಿಸ್ಕೊಳ್ತಾರೆ. ಕೆಲವು ಕಡೆ ಹೇಗಿದೆ ಪದ್ಧತಿ ಗೊತ್ತಾ? ಮುಂಚಿತವಾಗಿಯೇ ಅಂದರೆ ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿಯೇ ಮನೆ ಮಂದಿಯೆಲ್ಲ ಸ್ನಾನಕ್ಕಿಂತ ಪೂರ್ವದಲ್ಲಿಯೇ ಹೊಸ ಬಟ್ಟೆಯನ್ನ ತೊಟ್ಟು ತಲೆಗೆ ಬೊಟ್ಟು ಎಣ್ಣೆಯನ್ನ ಲೇಪಿಸಿಕೊಂಡು ಆರತಿಯನ್ನ ಮಾಡಿಸ್ಕೋತಾರೆ. ತದನಂತರ ಸೌದೆ ಹಂಡೆ ಕಾಯಿಸಿದ ನೀರಿನಲ್ಲಿ ಸ್ನಾನವನ್ನ ಮಾಡ್ತಾರೆ. ಇದನ್ನ ಅಭ್ಯಂಜನ ಅಂತ ಕರೀತಾರೆ. ಇವತ್ತಿನ ಕಾಲಮಾನದಲ್ಲಿ ಸೌದೆ ಹಂಡೆ ಒಲೆಗಳು ನಮಗೆ ಸಿಗದೇ ಇದ್ರೂ ಕೂಡ ಅಭ್ಯಂಜನ ಸ್ನಾನವನ್ನ ತಪ್ಪದೆಯೇ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಸ್ನಾನಾದಿಗಳನ್ನ ಮುಗಿಸಿ ದೇವರ ಗುಡಿಗೆ ಹೋಗಿ ಬಂದು ಪೂಜಾ ಕೈಂಕರ್ಯಗಳನ್ನ ಮುಗಿಸಿ ನರಕ ಚತುರ್ದಶಿಯನ್ನ ವಿವಿಧವಾದಂತಹ ಭೋಜ್ಯ ಭಕ್ಷ್ಯ ತಿಂಡಿ ತಿನಿಸುಗಳನ್ನ ದೇವರಿಗೆ ನೈವೇದ್ಯ ಮಾಡಿ ನಾವು ಕೂಡ ತಿಂದು ಹಬ್ಬವನ್ನ ಆಚರಿಸುವಂತಹ ದಿನವೇ ದೀಪಾವಳಿಯ ನರಕ ಚತುರ್ದಶಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ತಾ ಇರಿ ಅಶ್ವಮಂದಿರ.